ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ವಿರಾಧನನ್ನು ರಾಮ ಲಕ್ಷ್ಮಣರು ಸಂಹರಿಸ್ತಾರೆ. ಆತ ಒಂದು ಸಾಯೋದಕ್ಕಿಂತ ಮುಂಚೆ ಶರಭಂಗ ಮಹರ್ಷಿಗಳ ಆಶ್ರಮವನ್ನು ದರ್ಶಿಸಿ ಅಂತಂದು ಹೇಳಿ ತಾನು ದಿವ್ಯಲೋಕಕ್ಕೆ ಹೋಗಿರುವಂಥ ಒಂದು ಘಟ್ಟದಲ್ಲಿ ನಾನು ಕಥೆಯನ್ನು ಮುಗಿಸಿದೆ. ರಾಮ ಲಕ್ಷ್ಮಣನಿಗೆ ಹೇಳ್ತಾರೆ ವಿರಾಧ ಶರಭಂಗ ಮಹರ್ಷಿಗಳ ಆಶ್ರಮಕ್ಕೆ. ಆದರೆ ಅವರೇ ಹೋಗಿ ದರ್ಶನ ಮಾಡ್ಕೊಂಡು ಬಹುದಾಗಿತ್ತಲ್ವಾ, ಯಾಕೆ ರಾಕ್ಷಸರ ಇದು ಏನು ಒಂದು ರಾಕ್ಷಸರ ಒಂದು ದೇಹದಲ್ಲಿ ಇರಬೇಕಾಗುತ್ತೆ ಅಂತ ನಮ್ಗೆ ಅನುಮಾನ ಬರುತ್ತೆ. ಆದರೆ ಅಂದರೆ ಆ ರಾಕ್ಷಸ ಮಾಯೆ ಎನ್ನುವಂಥದ್ದು ಋಷಿಗಳ ಹತ್ರ ಹೋಗ್ದಲೇ ಮಾಡಿರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಾವು ಮುಂದೆ ಕಥೆಗೆ ಹೋಗೋಣಂತೆ. ಆಗ ರಾಮ ಲಕ್ಷ್ಮಣರು ಶರಭಂಗ ಮಹರ್ಷಿಗಳ ಆಶ್ರಮಕ್ಕೆ ಸೇರ್ಕೊಳ್ತಾರೆ. ಅವರಿಗೆ ಅಲ್ಲಿ ಆಕಾಶದಲ್ಲಿ ಒಂದು ರಥ ಕಾಣಿಸುತ್ತಂತೆ. ಸೀತಾರಾಮ ಲಕ್ಷ್ಮಣರಿಗೆ ಆಕಾಶದಲ್ಲಿ ಒಂದು ರಥ ಕಾಣಿಸುತ್ತಂತೆ. ಆ ರಥದಲ್ಲಿ ಹಚ್ಚ ಹಸುರಾಗಿರುವಂಥ ಕುದುರೆಗಳನ್ನು ಕಟ್ಟಿದೆಯಂತೆ. ಆ ರಥಕ್ಕೆ, ಈ ರಥದ ಮೇಲೆ ಒಂದು ಛತ್ರಿ ಇಟ್ಕೊಂಡಿದ್ದಾರಂತೆ. ಸೂರ್ಯನೋ ಇಲ್ಲವೋ ಚಂದ್ರನ ಒಂದು ನಿಂತ್ಕೊಂಡಂಗೆ ಆ ಛತ್ರಿ ಇದೆಯಂತೆ. ಆ ಛತ್ರಿನ ಅಷ್ಟು ತೇಜಸ್ಸಿಂದ ಇದೆಯಂತೆ. ರಥ ಎಲ್ಲ ಬಹಳ ಪ್ರಕಾಶಮಾನವಾಗಿ ಹೊಳಿತಾ ಇದೆಯಂತೆ. ಬಂಗಾರದಿಂದ ದಗದಗ ಹೊಳಿತಾ ಇದೆಯಂತೆ. ಈ ರಥದ ಸುತ್ತೂರ 25 ವರ್ಷ ಇರುವಂತಹ ಕೆಲವು ಸಾವಿರ ಜನ ಸೈನಿಕರು ನಿಂತ್ಕೊಂಡಿದ್ದಾರಂತೆ. ಅವರೆಲ್ಲರೂ ದೊಡ್ಡ ದೊಡ್ಡ ಖಡ್ಗಗಳನ್ನು ಇಟ್ಕೊಂಡು ದಿವ್ಯವಾಗಿ ಇರುವಂಥ ತೇಜಸ್ಸನ್ನು ಹೊಂದಿದ್ದಾರೆ. ಈ ರಥದೊಳಗೆ ಆಸನದ ಪಕ್ಕದಲ್ಲಿ ವಿಂಛಾಮರಗಳನ್ನು ಇಟ್ಕೊಂಡು ದೇವತಾ ಸ್ತ್ರೀಗಳು ನಿಂತ್ಕೊಂಡಿದ್ದಾರಂತೆ. ಆದರೆ ಈ ಆಸನ ಖಾಲಿಯಾಗಿದೆಯಂತೆ. ಈ ಆಸನದ ಮೇಲೆ ಕುತ್ಕೊಬೇಕಾಗಿರುವಂಥ ವ್ಯಕ್ತಿ ಶರಭಂಗ ಮಹರ್ಷಿಗಳೊಂದಿಗೆ ಮಾತನಾಡ್ತಾ ಇದ್ದಾನಂತೆ. ಆತ ನೆಲದ ಮೇಲೆ ನಿಂತ್ಕೊಂಡಿಲ್ವಂತೆ, ಗಾಳಿಯಲ್ಲಿ ನಿಂತ್ಕೊಂಡಿದ್ದಾನಂತೆ, ಗಾಳಿಯಲ್ಲಿ ತೇಲ್ತಾ ಇದ್ದಾನಂತೆ. ಇದನ್ನು ಗಮನಿಸಿರುವಂತಹ ರಾಮ ಕೂಡಲೇ ಲಕ್ಷ್ಮಣನನ್ನು ಕರೆದ್ಬಿಟ್ಟು, ಲಕ್ಷ್ಮಣ, ನಾವು ವೇದದಲ್ಲಿ ಓದ್ಕೊಂಡಿದ್ವಲ್ವಾ, ಇಂದ್ರನನ್ನು ಕರಿಬೇಕಾದ್ರೆ ಹಚ್ಚ ಹಸಿರಾಗಿರುವಂಥ ಕುದುರೆಗಳನ್ನು ಕಟ್ಟಿರುವಂಥ ರಥದ ಮೇಲೆ ಬರುವಂಥವನು ಇಂದ್ರ ಅಂತ ಕರಿತೀವಲ್ವಾ. ಅದು ಅಲ್ಲಿ ನೋಡು ಇಂದ್ರ. ಈಗ ಇಂದ್ರ ಅಲ್ಲಿ ಶರಭಂಗ ಮಹರ್ಷಿಯೊಂದಿಗೆ ಮಾತನಾಡ್ತಾ ಇದ್ದಾನೆ. ಆದ್ದರಿಂದ ನಾವೆಲ್ಲರೂ ಒಮ್ಮೆನೇ ಒಳಗಡೆ ಹೋಗ್ಕೂಡ್ದು. ಅದಕ್ಕಾಗಿ ಮೊದಲು ನಾನು ಒಳಗಡೆ ಹೋಗ್ಬಿಟ್ಟು ಆ ಇಂದ್ರನನ್ನು ಒಮ್ಮೆ ನೋಡ್ತೀನಿ ಅಂತಂತಾರೆ. ಅಂದರೆ ಎಲ್ಲಾದರೂ ಆಶ್ರಮಕ್ಕಾಗಲಿ ಯಾವುದೋ ಒಂದು ಆಫೀಸಿಗೆ ಹೋದಾಗ ಯಾವ ಥರ ನಾವು ಶಿಸ್ತನ್ನು ಪಾಲನೆ ಮಾಡಬೇಕು ಅಂತ ರಾಮಾಯಣ ನಮಗೆ ಹೆಜ್ಜೆಯಲ್ಲೂ ನಮಗೆ ಪ್ರವರ್ತನೆಯನ್ನು ಕಲಿಸ್ಕೊಡುತ್ತಲ್ವ. ಒಂದು ಗುಡಿಗೆ ಹೋಗ್ಬೇಕಾದ್ರೂ, ಎಲ್ಲಾದರೂ ಆಶ್ರಮಕ್ಕೆ ಹೋಗ್ಬೇಕಾದ್ರೂ, ಯಾರಾದರೂ ಮಹನೀಯರ ಹತ್ರ ಹೋಗ್ಬೇಕಾದ್ರೂ, ಉದಾಹರಣೆಗೆ ಒಂದು ಶಾರದಾಶ್ರಮಕ್ಕೆ ರಾಮಕೃಷ್ಣ ಮಠಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಾಲಿನ ಗಜ್ಜೆಯ ಸದ್ದು ಕೇಳ್ಕೊಡ್ದು, ಹೆಚ್ಚಾಗಿ ಮಾತನಾಡ್ಕೊಡ್ದು, ಕೈಬಳೆಗಳ ಸದ್ದು ಕೇಳ್ಕೊಡ್ದು. ಏಕೆ ಅಂತಂದ್ರೆ ಅವರು ಕೆಲವಷ್ಟು ಭಕ್ತರು ಧ್ಯಾನ ವ್ಯವಸ್ಥೆಯಲ್ಲಿ ಇರ್ತಾರಲ್ವ, ಅದಕ್ಕೋಸ್ಕರ ಅಲ್ಲಿ ಆ ನಿಯಮವನ್ನು ನಾವು ಪಾಟಿಸ್ಬೇಕು ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹೀಗೆ ಒಳಗಡೆ ಬಂದಿರುವಂತ ರಾಮನನ್ನು ಇಂದ್ರ ನೋಡ್ಬಿಟ್ಟು ಶರಭಂಗ ಮಹರ್ಷಿಯೊಂದಿಗೆ ಈಗ ಅಂತರಂತೆ ರಾಮ ಬರ್ತಾ ಇದ್ದಾನೆ. ರಾಮನ ಕಡೆ ನಾನು ನೋಡೋದಿಲ್ಲ, ಮಾತನಾಡೋದಿಲ್ಲ. ಯಾಕೆ ಅಂದ್ರೆ ಮುಂದೆ ರಾಮ ಸಾಧಿಸಬೇಕಾಗಿರುವಂತ ಒಂದು ದೊಡ್ಡ ದೈವ ಕಾರ್ಯ ಇದೆ. ಈಗ ನಾನು ಬಂದ್ರೆ ರಾಮನನ್ನು ಅಭಿನಂದಿಸ್ಬೇಕು. ಆಗ ಅಭಿನಂದಿಸ್ಬಿಟ್ರೆ ಏನು, ಯಾರು ರಾಮ ಅಂತಂದ್ರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಇಂದ್ರ ಯಾರು, ಅವ್ರ ಕೆಳಗಡೆ ಇರುವಂತ ಕಿಂಕರ. ಏನು ಶ್ರೀ ಮಹಾವಿಷ್ಣುವನ್ನು ಭಗವಂತನನ್ನು ನೋಡಿ ನಮಸ್ಕಾರ ಮಾಡ್ದಲೆ ಅವ್ರು ಪ್ರಣಿಪಾತ ಮಾಡದೇ ಇದ್ರೆ ಹೀಗೆ. ಆಗ ರಾಮ ಅಂತಾನೆ, ಇಂದ್ರ ನೀನು ದೇವತೆ ಆಗಿದ್ದು ನನಗೆ ಮನುಷ್ಯನಾಗಿ ನಮಸ್ಕರಿಸೋದು ನ್ಯಾಯವೇ ಅಂತ ಅಂದಾಗ ಈ ಥರ ಅವರ ಜನ್ಮ ರಹಸ್ಯವನ್ನು ಹೇಳೋದು ಸರಿನೇ ಸರಿ ಅಲ್ವಲ್ಲ. ಇದು ಇಂದ್ರ ಮಾಡ್ತಾ ಇರುವಂಥ ಒಂದು ಒಳ್ಳೆ ಕೆಲಸ. ಇನ್ನು ನಾನು ಹೋಗಿ ಬರ್ತೀನಿ ಅಂತ ಮಹರ್ಷಿಗೆ ಹೇಳ್ಬಿಟ್ಟು ಹೊರಡ್ತಾರಂತೆ. ಆಗ ರಾಮ, ಸೀತಾ, ಲಕ್ಷ್ಮಣರನ್ನು ಕರ್ಕೊಂಡು ಬಂದ್ಬಿಟ್ಟು ಶರಭಂಗ ಮಹರ್ಷಿಯೊಂದಿಗೆ ಆಶ್ರಮದಲ್ಲಿ ಬಂದ್ಬಿಟ್ಟು ತನ್ನ 2 ಕೈಗಳನ್ನು ಇಟ್ಕೊಂಡು ಶರಭಂಗ ರಥ ತನ್ನ ಪ್ರವರವನ್ನು ಹೇಳ್ಬಿಟ್ಟು ನಾನು ರಾಮ ಬಂದಿದ್ದೀನಿ ಅಂತ ಹೇಳ್ತಾರೆ. ಪ್ರವರ ಅಂತಂದ್ರೆ ಏನು ಅಂತಂದ್ರೆ ಋಷಿಗಳ ಮುಂದೆ ದೊಡ್ಡ
ಜಗದ್ಗುರುಗಳ ಮುಂದೆ ಈ ಥರ ಒಗ್ಗಬಿಟ್ಟು ಮುತ್ತಾತ, ತಾತನ ಹೆಸರು, ತಂದೆ ಹೆಸರು ಹೇಳಿದ ನಂತರ ಅವರ ಯಾವ ವಂಶಕ್ಕೆ ಚೆಂದಿರೋರು, ಅವರ ಗೋತ್ರಗಳು ಏನು ಅಂತಂತ ಗೋತ್ರನಾಮಗಳನ್ನು ಹೇಳಿಬಿಟ್ಟು ನಂತರ ತನ್ನ ಹೆಸರನ್ನು ಹೇಳುವಂಥದ್ದೇ ಪ್ರವರ ಅಂತ ಹೇಳ್ತಾರೆ. ಇವತ್ತಿಗೂ ನಾವು ಶೃಂಗೇರಿ ಶಾರದಾ ಪೀಠದ ಭಾರತೀ ತೀರ್ಥರು ಇದ್ದರೆ ಯಾರಾದರೂ ಬಂದು ಮಾತನಾಡಬೇಕು ಅಂತಂದರೆ ಅವರ ಮುಂದೆ ಈ ಥರ ಬಗ್ಗೆ ಪ್ರವರನ್ನು ಹೇಳೋದನ್ನ ನಾವು ನೋಡ್ಬೋದಾಗುತ್ತೆ. ಹಿರಿಯರನ್ನು ಕಂಡಾಗ ತಮ್ಮನ್ನು ತಾವು ಪರಿಚಯ ಮಾಡ್ಕೊಳ್ಬೇಕಾದ್ರೆ ಈ ಥರ ಪ್ರವರ ಹೇಳುವಂಥದ್ದು ನಮ್ಮ ಶಾಸ್ತ್ರ ಹೇಳಿದೆ ಅಂತ ನಾನಿಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ರಾಮ ನನಗೆ ಗೊತ್ತು ನೀನು ಬರ್ತೀಯ ಅಂತಂತಂದು ನಾನು ನನ್ನ ತಪಶಕ್ತಿಯಿಂದ ಇಂದ್ರಲೋಕವನ್ನು ಬ್ರಹ್ಮಲೋಕವನ್ನು ಗೆದ್ದಿದ್ದೀನಿ. ಅದಕ್ಕಾಗಿ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಇಂದ್ರನೇ ಸ್ವಂತವಾಗಿ ಸ್ವಯಂ ಇಂದ್ರನೇ ಬಂದಿದ್ದ, ನನ್ನನ್ನು ಬಾ ಅಂತಂದ್ರ. ಆದರೆ ನಾನು ನನಗೆ ಪ್ರೀತಿಕರವಾಗಿರುವಂಥ ಅತಿಥಿ ಬರ್ತಾ ಇದ್ದಾನೆ, ಆತನಿಗೆ ಆತಿಥ್ಯ ಕೊಟ್ಟ ನಂತರ ಬರ್ತೀನಿ ಅಂದೆ ರಾಮ. ನಾನು ಬರ್ತೀನಿ ಅಂತ ಅಂದೆ. ರಾಮ ನಾನು ನನ್ನ ತಪಶಕ್ತಿಗಳಿಂದ ಗೆದ್ಕೊಂಡಿರುವಂಥ ಲೋಕಗಳನ್ನು ನಿನಗೆ ದಾರೆ ಹೇಳಿತೀನಿ. ಯಥೇಚ್ಛವಾಗಿ ಸೀತಾ ಲಕ್ಷ್ಮಣರೊಂದಿಗೆ ಕಲಿತು ವಿಹರಿಸುವಂಥ ಶರಭಂಗ ಮಹರ್ಷಿ ಅಂತಂದರೆ ಶರಭಂಗ ಮಹರ್ಷಿಗಳ ಮಾತಿನಿಂದ ನಾವು ಒಂದು ಏನು ಅರ್ಥ ಮಾಡ್ಕೊಬೇಕು ಅಂತಂದರೆ, ರಾಮ ಅರಣ್ಯವಾಸ ಮಾಡುವಂಥದ್ದು ಕೈಕರ್ಮ ಮಾಡಿರುವಂಥ ಕೆಲಸ ಅಲ್ಲ, ಇದು ಪೂರ್ವ ನಿಯೋಜಿತವಾಗಿರುವಂಥದ್ದು ದೈವ ಸಂಕಲ್ಪ. ಇದು ಎಲ್ಲವೂ ದೈವ ಮಾಡಿರುವಂಥ ಒಂದು ಪ್ಲಾನ್ ಅಂತಂತಂದರೆ ನಾವು ತಿಳ್ಕೊಬೇಕಾಗುತ್ತೆ. ಅಂತಂದರೆ ನಾವು ಪ್ರತಿಯೊಂದು ಈ ಅರಣ್ಯಕಾಂಡದಲ್ಲಿ ರಾಮ ಪ್ರತಿಯೊಂದು ಋಷಿ ಆಶ್ರಮಕ್ಕೆ ಹೋದಾಗ ಋಷಿಗಳು ಹೇಳ್ತಾರೆ, ನಮಗೆ ಗೊತ್ತಿತ್ತು ನೀನು ಬರ್ತೀಯ ಅಂತ, ನಿಮ್ಗೆ ಆತಿಥ್ಯವನ್ನು ಕೊಡಬೇಕು ಅಂತಂದರೆ ನಾವು ಕಾದ್ಕೊಂಡಿರ್ತೀವಿ ಅಂತಂತಂದು. ತ್ರೇತಾಯುಗದಲ್ಲಿ ಏನು ಲೆಟ್ರ್ ಬರ್ದಾಕೋದಕ್ಕೆ ಪೋಸ್ಟ್ ಆಫೀಸ್ಗಳು ಇರಲಿಲ್ಲ, ಇವಾಗಿನ ಥರ ವಾಟ್ಸಪ್ ಇರಲಿಲ್ಲ, ಫೋನ್ಗಳು ಇರಲಿಲ್ಲ, ಲ್ಯಾಂಡ್ಲೈನ್ ಅಟ್ಲೀಸ್ಟ್ ಲ್ಯಾಂಡ್ಲೈನ್ ಆದರೂ ಇರಲಿಲ್ವಲ್ಲ. ಆದರೆ ಅವರು ದಿವ್ಯ ದೃಷ್ಟಿಯಿಂದ ಮಹರ್ಷಿಗಳು ಅಂದರೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದುಕೊಳ್ಳುವಂಥ ಶಕ್ತಿ ಇರುವಂಥವ್ರು. ಅದಕ್ಕೋಸ್ಕರನೇ ಏನು ರಾಮ ಅರಣ್ಯವಾಸಕ್ಕೆ ಬರುವಂಥದ್ದು ದೈವದ ನಿರ್ಣಯ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ರಾಮ ಈ ಮಾತನ್ನು ಕೇಳಿಬಿಟ್ಟು, ಯಾವ ಮಾತನ್ನು ನಾನು ಶರಭಂಗ ಮಹರ್ಷಿಗಳು ಹೇಳ್ತಾರೆ, ನನ್ನ ತಪಸ್ಸಿನಿಂದ ನಾನು ಸಂಪಾದಿಸಿರುವಂಥ ಲೋಕಗಳನ್ನು ನಿನಗೆ ದಾರೆ ಹೇಳಿದ್ದೀನಿ, ನೀನು ಆ ಲೋಕದಲ್ಲಿ ಸೀತಮ್ಮನೊಂದಿಗೆ ಯಥೇಚ್ಛವಾಗಿ ವಿಹಾರ ಮಾಡು ಅಂತ ಹೇಳ್ತಾರೆ. ಹೇಳಿರುವಂಥ ಮಾತನ್ನು ಕೇಳಿರುವಂಥ ರಾಮ, ಮಹಾನುಭಾವ, ನೀವು ನಿಮ್ಮ ತಪಸ್ಸನ್ನು ನನಗೆ ದಾರೆ ಹೇರೋದೇನು, ನಾನು ಎಲ್ಲಿ ಆಶ್ರಮ ಕಟ್ಕೋಬೇಕು ಹೇಳ್ರಿ ಸಾಕು, ಅಲ್ಲಿ ನಾನು ತಪಸ್ಸನ್ನು ಮಾಡ್ಕೊಳ್ತೀನಿ. ಹೆಜ್ಜೆ ಇಡಬೇಕಂದ್ರೆ ಮಹರ್ಷಿಗಳ ಒಂದು ಮಾರ್ಗನಿರ್ದೇಶನ ಇದ್ರೇನೆ ಮನುಷ್ಯನಾಗಿ ಬಂದಿರುವಂಥ ಶ್ರೀರಾಮಚಂದ್ರ ಪ್ರಭು ವಿಷ್ಣುಮೂರ್ತಿ ತನ್ನ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ತಾ ಇರ್ತಾನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಈ ಮಾತಿಗೆ ಸಂತೋಷಿಸಿರುವಂಥ ಶರಭಂಗ ಮಹರ್ಷಿಗಳು ಇಲ್ಲಿ ಹತ್ತಿರದಲ್ಲಿ ಸುತೀಕ್ಷಣ ಅನ್ನುವಂಥ ಮಹರ್ಷಿ ಇದ್ದಾನೆ, ಆತನನ್ನು ದರ್ಶಿಸು ಅಂತ ಹೇಳಿ ಆತನನ್ನು ದರ್ಶಿಸು, ಮುಂದೆ ನೀನು ಆತನ ದರ್ಶಿಸು, ಆತ ಹೇಳ್ತಾನೆ ಅಂತ ಹೇಳ್ತಾರೆ. ಆಗ ಶರಭಂಗ ಮಹರ್ಷಿಗಳು ರಾಮ ನಿನ್ಗೊಂದು ವಿಚಿತ್ರವಾಗಿರುವಂಥ ಕಾರ್ಯವನ್ನು ತೋರಿಸ್ತೀನಿ ಅಂತ ಹೇಳ್ತಾರಂತೆ. ಹಾಗೆ ನಿಂತ್ಕೊಂಡು ನೋಡು ಅಂತ ಹೇಳ್ತಾರಂತೆ. ನನ್ನ ಶರೀರ ಜರ್ಜರೀಭೂತವಾಗಿದೆ, ಏನು ವೃದ್ಧಾಪ್ಯ ಬಂದ್ಬಿಟ್ಟು ಅದು ಸುಕ್ಕಾಗ್ಬಿಟ್ಟಿದೆ. ಈ ವಯಸ್ಸಾದಂಥವ್ರಿಗೆ ಈ ಚರ್ಮವನ್ನು ಈ ಥರ ಮೇಲೆತ್ತಿ ಹೇಳಿದ್ರೆ, ಒಂದು ಮೈದಾ ಹಿಟ್ಟು ಹೋಳಿಗೆ ಮಾಡಬೇಕಾದ್ರೆ ಮೈದಾ ಹಿಟ್ಟನ್ನ ನಾವು ಒಂದು ಸ್ವಲ್ಪ ಹೀಗೆ ಎತ್ತಿದ್ರೆ ಯಾವ ಥರ ಬರುತ್ತೋ ಅವ್ರ ಚರ್ಮ ಕೂಡ ಆ ಥರನೇ ಮೇಲಕ್ಕೆ ಬರುತ್ತಲ್ಲೋ, ಅದು ಭಾಳ ವಯಸ್ಸಾದಂಥವ್ರಿಗೆ, ನಮ್ಮ ಅಜ್ಜಿಯವ್ರಿಗೆ, ಭಾಳಷ್ಟು ಜನಕ್ಕೆ ನಾವು ಇದು ಮಾಡ್ತಾ ಇರ್ತೀವಲ್ವ, ಅವ್ರ ಸ್ಕಿನ್ ಇಟ್ಕೊಂಡು ಈ ಥರ ಮೇಲಕ್ಕೆ ಅಂದರೆ ಅದು ಹಿಟ್ಟು ಬಂದಂಗೆ, ಮೈದಾ ಹಿಟ್ಟು ಬಂದಂಗೆ ಬರ್ತಾ ಇರುತ್ತೆ. ಆ ಥರ ಅಷ್ಟು ಜರ್ಜರೀಭೂತವಾಗೋಗಿದೆ ಅಂತೆ. ಆದ್ದರಿಂದ ಈ ಶರೀರವನ್ನು ನಾನು ಅಗ್ನಿಯಲ್ಲಿ ಸುಟ್ಟು ಬಿಡ್ತೀನಿ ಅಂತ ಹೇಳಿ ಅಗ್ನಿಹೋತ್ರವನ್ನು ಹಾಕ್ಬಿಟ್ಟು, ತುಪ್ಪವನ್ನು ಹಾಕ್ಬಿಟ್ಟು ತನ್ನ ಶರೀರವನ್ನು ಅಗ್ನಿಯಲ್ಲಿ ಹಾಕ್ಬಿಡ್ತಾರಂತೆ. ಆಗ ಈ ಸನ್ನಿವೇಶವನ್ನು ನೋಡ್ತಾ ಸೀತಾರಾಮ ಲಕ್ಷ್ಮಣ ಆಶ್ಚರ್ಯದಿಂದ ಹಾಗೆ ಇದ್ದೋಗ್ಬಿಟ್ಟಿರ್ತಾರೆ. ಆಗ ಅಗ್ನಿಯಿಂದ ಶರಭಂಗ ಮಹರ್ಷಿಗಳ ಕೂದಲು, ಶರೀರ, ರಕ್ತ, ಏನು ಮೂಳೆಗಳು ಸುಟ್ಟೋಗ್ಬಿಟ್ಟಂತೆ. ನಂತರ ಆ ಶರಭಂಗ ಮಹರ್ಷಿ ಆ ಅಗ್ನಿಯಿಂದ ಕೌಮಾರ ಅಂತಂದ್ರೆ 14 ವರ್ಷ ಇರುವಂತ ಶರೀರದೊಂದಿಗೆ ಹೊರಗಡೆ ಬಂದುಬಿಟ್ಟು ಋಷಿಗಳು ನಿತ್ಯಾಗ್ನಿಹೋತ್ರಗಳು ಹೊಂದುವಂತ
ನಿತ್ಯಾಗ್ನಿಹೋತ್ರ ಹೊಂದುವಂಥ ಲೋಕವನ್ನು ದಾಟ್ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗ್ತಾರಂತೆ. ಬ್ರಹ್ಮಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡಿರುವಂಥ ಬ್ರಹ್ಮದೇವರು ಬಂದ್ಬಿಟ್ಟು ಮಹಾನುಭಾವ ಶರಭಂಗ ಮಹರ್ಷಿ ನಿನಗೆ ಸ್ವಾಗತ ಅಂತ ಕೇಳ್ತಾರಂತೆ. ಸ್ವಾಗತ ಅಂತ ಕೇಳ್ತಾರಂತೆ. ಯಾವಾಗಾದರೆ ನಾವು ಈ ಶರಭಂಗ ಮಹರ್ಷಿಯ ಒಂದು ಈ ಅಗ್ನಿಯಲ್ಲಿ ಅವರ ಶರೀರ ದಗ್ಧ ಆಗಿರುವಂಥ ಈ ಘಟ್ಟವನ್ನು ಕೇಳ್ತೀವೋ, ಈ ಕ್ಷಣದಲ್ಲೇ ನಮ್ಮ ಜೀವಕ್ಕೆ ಅಂಟ್ಕೊಂಡಿರುವಂಥ ಕೋಟಿ ಕೋಟಿ ಜನ್ಮದಿಂದ ಜೀವಕ್ಕೆ ಅಂಟ್ಕೊಂಡಿರುವಂಥ ಪಾಪ ಈ ಕ್ಷಣದಲ್ಲಿ ಸುಟ್ಟು ಬೂದಿ ಆಗ್ಬಿಡುತ್ತಂತೆ. ಅಂತಂದರೆ ಇದರ ಫಲಿತ ಏನು ಅಂತಂದ್ರೆ ನಾವು ಶರಭಂಗ ಮಹರ್ಷಿಗಳ ಆಶ್ರಮಕ್ಕೆ ಪಾದವನ್ನು ಇಟ್ಟಂಗೆ. ಅಂತಂತಂದ್ರೆ ಈ ಕಲಿಯುಗದಲ್ಲಿ ಏನು ಅಂದ್ರೆ ಮನಸ್ಸಿನಲ್ಲಿ ಭಾವನೆ ಮಾಡಿಬಿಟ್ರೇನೆ ಸಾಕು, ಅದು ಪೂರ್ಣ ಫಲಿತ ಕೊಡುತ್ತೆ. ದಾನ ಮಾಡಬೇಕಾಗಿಲ್ಲ, ದಾನ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು ನಮಗೆ ಪುಣ್ಯ ಫಲಿತ ಬರುತ್ತೆ. ಆದರೆ ಕಲಿಯುಗದಲ್ಲಿ ಏನು ಅಂತಂದ್ರೆ ಪಾಪ ಮಾಡ್ತೀನಿ ಅಂತಂತಂದು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಪಾಪ ಬರೋದಿಲ್ಲ. ಆ ಪಾಪ ಮಾಡಿದ್ರೆ ಮಾತ್ರನೇ ಬರುತ್ತೆ. ಆ ಪಾಪ ಹೋಗ್ಬೇಕು ಅಂದ್ರೆ ನಾಮಸ್ಮರಣೆ ಮಾಡಿದ್ರೇ ಹೋಗ್ಬಿಡುತ್ತೆ. ಭಗವಂತನ ನಾಮಸ್ಮರಣೆ ಅಷ್ಟು ಈಸಿಯಾಗಿರುವಂಥ ಕಲಿಯುಗ. ಇಲ್ಲಿ ಏನು ಅಂತಂತಂದ್ರೆ ರಾಮಾಯಣ ನಮ್ಗೆ ಎಷ್ಟೆಷ್ಟು ಉಪಕಾರ ಮಾಡ್ತಾ ಇದೆಯಪ್ಪ. ಕುತ್ಕೊಂಡು ಸ್ವಲ್ಪ ಹೊತ್ತು, ನಾವು ದಿನದಲ್ಲಿ 24 ಗಂಟೆಯಲ್ಲಿ ಇವಾಗ ನನಗೆ ಕೊಡ್ತಾ ಇರುವಂಥ ಸಮಯ ಎಷ್ಟು, 15 ನಿಮಿಷ ಸಮಯದಲ್ಲಿ ಈ ಕಥೆಯನ್ನು ತ್ರಿಕರಣ ಶುದ್ಧಿಯಾಗಿ ಅಂತಂದರೆ ನಮ್ಗೆ ಎಲ್ಲೋ ಒಂದತ್ರ ಕತೆ ಕೇಳಬೇಕಾದ್ರೆ ಆ ಶರಭಂಗ ಮಹರ್ಷಿಗಳು ಅವರ ಜರ್ಜರೀಭೂತವಾಗಿರುವಂಥ ದೇಹ, ಆ ದೇಹವನ್ನು ಅಗ್ನಿಕುಂಡದಲ್ಲಿ ಹಾಕಿದಾಗ ಅವ್ರು ಹಾರುವಂಥದ್ದು, ಸುಟ್ಟಾಗ ಅವ್ರ ಕೂದಲು ಮೂಳೆ ಮತ್ತೆ ಎಲ್ಲವೂ ಸುಡುವಂಥದ್ದು, ಅವ್ರ ಮೇಲಕ್ಕೆ ಬಂದಿರುವಂಥದ್ದು ಯಾವುದೋ ಒಂದು ದೃಶ್ಯ ನಮಗೆ ತಲೆಯಲ್ಲಿ ಅಂತಂದ್ರೆ ಮಾನಸಿಕವಾಗಿ ನಾವು ದರ್ಶನ ಮಾಡಿರ್ತೀವಿ. ಈ ದರ್ಶನದಿಂದಲೇ ನಮ್ಮ ಕೋಟಿ ಕೋಟಿ ಜನ್ಮದ ಪಾಪ ಹೋಗುತ್ತೆ ಅಂತಂತಂದ್ರೆ ನಾವು ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ನಾವು ತೀರಿಸಬೇಕಾಗಿರುವಂಥದ್ದು ಪಿತೃಋಣ, ದೇವತಾ ಋಣ, ಋಷಿ ಋಣ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಋಷಿಗಳು ಬರೆದಿರುವಂಥ ಗ್ರಂಥಗಳನ್ನು ನಾವು ಪಾರಾಯಣ ಮಾಡೋದ್ರಿಂದ ಋಷಿಗಳಿಗೆ ಏನು ಹೊಸದಾಗಿ ಬಂದಿರುವಂಥದ್ದಿಲ್ಲ. ಅವರು ದಿವ್ಯಲೋಕದಲ್ಲಿ ಚಿರಂಜೀವಿಗಳಾಗಿರ್ತಾರೆ. ಆದರೆ ಅದನ್ನು ಓದಿ ಮತ್ತೆ ಕೇಳಿ, ಆ ಕಥೆಗಳನ್ನು ಕೇಳಿ ಧನ್ಯರಾಗುವಂಥವ್ರು ಯಾರು ಅಂತಂದ್ರೆ ನಾವು ಮಾನವ ಮಾತರು ಅಂತ ಹೇಳ್ತಾ ಇದ್ದೀವಿ. ವಾಲ್ಮೀಕಿ ಮಹರ್ಷಿಗಳು ಮಾಡಿರುವಂಥ ಈ ಉಪಕಾರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ಶರಭಂಗ ಮಹರ್ಷಿಗಳು ಒಂದು ಕಥೆಯನ್ನು ಕೇಳಿದ್ರೆ ಏನಾಗುತ್ತೆ ಅಂದ್ರೆ ಪಾಪ ಹೋಗುತ್ತೆ ಅಂತ ಮತ್ತೊಮ್ಮೆ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.